ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮತ್ತಷ್ಟು ಅಶ್ಲೀಲ ವಿಡಿಯೋ ವೈರಲ್ ಆಗ್ತಾ ಇದೆ. ಹಾದಿ ಬೀದಿಯಲ್ಲಿ ಹಂಚಿಕೆ ಆಗ್ತಾ ಇದೆ ವಿಡಿಯೋಗಳು, ನಡು ಬೀದಿಯಲ್ಲಿ ಹರಾಜಾಗ್ತಾ ಇದೆ ಮಹಿಳೆಯರ ಮಾನ. ವಿಡಿಯೋ ಹಂಚಿಕೆಯಿಂದ ಜಿಲ್ಲೆಯ ಜನರಿಗೆ ಇದೀಗ ಮುಜುಗರ ಉಂಟಾಗ್ತಾ ಇದೆ. ವಿಡಿಯೋ ವೈರಲ್ ಬಗ್ಗೆ ಕ್ರಮಕ್ಕೆ ಇನ್ನೂ ಕೂಡ ಸರ್ಕಾರ ಮುಂದಾಗಿಲ್ಲ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ಅಂಶ. ಇಷ್ಟು ದಿನಗಳಾದರೂ ಕೂಡ ಇನ್ನೂ ಕೂಡ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಇನ್ನೂ ಕೂಡ ಸರ್ಕಾರ ಈ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಸರ್ಕಾರದಿಂದ ಸಾಧ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶೀಘ್ರವೇ ಈ ವಿಚಾರವಾಗಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕು. ವಿಡಿಯೋಗಳು ವೈರಲ್ ಆಗ್ತಾ ಇರೋದನ್ನ ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನದಲ್ಲಿ ಸಾಕಷ್ಟು ವಿಡಿಯೋಗಳು, ನಿತ್ಯವೂ ಕೂಡ ಹೊಸ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ನಡು ಬೀದಿಯಲ್ಲಿ ಹರಾಜಾಗ್ತಾ ಇದೆ ಮಹಿಳೆಯರ ಮಾನ. ಹಾದಿ ಬೀದಿಯಲ್ಲಿ ಈ ವಿಡಿಯೋಗಳು ಹಂಚಿಕೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ವಿಶೇಷವಾಗಿ ಹಾಸನದ ಜನರು. ಇನ್ನು ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ವಿಡಿಯೋ ಲೀಕ್ಗೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತ ಸ್ಫೋಟಕ ಸ್ಟೋರಿ ಬಹಿರಂಗ ಆಗಿದೆ. ಪ್ರಜ್ವಲ್ ಮೊಬೈಲ್ನಿಂದ ವಿಡಿಯೋ ರವಾನೆ ಆಗಿದ್ದು ಹೇಗೆ ಅನ್ನುವಂಥದ್ದೇ ಈಗ ಇರುವಂತಹ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತೂಹಲಕಾರಿ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ. ವಿಡಿಯೋ ಲೀಕ್ ಹಿಂದೆ ಡ್ರೈವರ್ ಕಾರ್ತಿಕ್ ನಂಟು ಇದೆಯಾ ಅನ್ನುವಂಥದ್ದೇ ಈಗ ಇರುವಂತಹ ಕುತೂಹಲ. ಪ್ರಜ್ವಲ್ ಮೊಬೈಲ್ನಿಂದ ವಿಡಿಯೋ ಎಗರಿಸಿದ್ದೇ ಕಾರ್ತಿಕ್ ಅನ್ನುವಂಥದ್ದು ಈಗ ಇರುವಂತಹ ಅನುಮಾನ. ಪ್ರಜ್ವಲ್ ಮೊಬೈಲ್ನಿಂದ ಯಾವ ರೀತಿಯಾಗಿ ಈ ಒಂದು ವಿಡಿಯೋಗಳು ಹೊರಬಿತ್ತು ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ತಿಕ್ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ತನಿಖೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಹೊರಬರಬಹುದು. ಆದರೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಡ್ರೈವರ್ ಕಾರ್ತಿಕ್ ನಂಟು ಇದರಲ್ಲಿ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಪ್ರಜ್ವಲ್ ಮೊಬೈಲ್ನಿಂದ ವಿಡಿಯೋವನ್ನ ಎಗರಿಸಿದ್ದೇ ಕಾರ್ತಿಕ್ ಅನ್ನುವಂತಹ ಅನುಮಾನಗಳು ಕೂಡ ಈಗ ಮತ್ತಷ್ಟು ದಟ್ಟವಾಗಿ ಕಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ನಿಂದ ವಿಡಿಯೋಗಳನ್ನ ಎಗರಿಸಿದ್ದೇ ಆ ಒಂದು ಕಾರ್ತಿಕ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಮೊದಲಿನಿಂದಲೂ ಕೂಡ ಸ್ನೇಹಿತರ ರೀತಿಯಲ್ಲಿ ಕಾರ್ತಿಕ್ ಹಾಗೂ ಪ್ರಜ್ವಲ್ ಇದ್ರು. ಪ್ರಜ್ವಲ್ ಮೊಬೈಲ್ನಲ್ಲಿ ವಿಡಿಯೋ ಇರೋದು ಕಾರ್ತಿಕ್ಗೆ ಗೊತ್ತಾಗಿತ್ತು. ವಿಡಿಯೋ ಗೊತ್ತಾಗಿ ಐಫೋನ್ ಅನ್ನ ಖರೀದಿಸಿದಂತ ಡ್ರೈವರ್ ಕಾರ್ತಿಕ್ 1.5 ಲಕ್ಷ, ಸುಮಾರು 1.45 ಲಕ್ಷ ಹಣವನ್ನು ಕೊಟ್ಟು ಐಫೋನ್ನ ಖರೀದಿಸಿದಂತಹ ಡ್ರೈವರ್ ಕಾರ್ತಿಕ್ ಪ್ರಜ್ವಲ್ ಮೊಬೈಲ್ ಪಾಸ್ವರ್ಡ್ ಅನ್ನು ಕೂಡ ಆತ ತಿಳ್ಕೊಂಡಿದ್ದ. ಪ್ರಜ್ವಲ್ ಮೊಬೈಲ್ನ ಏರ್ ಡ್ರಾಪ್ ಮೂಲಕ ವಿಡಿಯೋವನ್ನ ಸೆಂಡ್ ಮಾಡಿಕೊಂಡಿದ್ದಾನೆ. ಪ್ರಜ್ವಲ್ ಕಾರ್ನಲ್ಲಿ ನಿದ್ದೆಗೆ ಜಾರಿದಂತಹ ಸಂದರ್ಭದಲ್ಲಿ ಆ ವಿಡಿಯೋಗಳನ್ನ ಸೆಂಡ್ ಮಾಡಿಕೊಂಡಿದ್ದ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರತಾಪ್, ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಹೇಗೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಿಂದ ಹೇಗೆ ಬಹಿರಂಗ ಆಯಿತು ಅಥವಾ ಅವರ ಒಂದು ಮೊಬೈಲ್ನಿಂದ ಹೇಗೆ ಸೆಂಡ್ ಆಯಿತು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರೋದು. ಇದರಲ್ಲಿ ಕಾರ್ತಿಕ್ ಪಾತ್ರ ಮಹತ್ವದ್ದು ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಏನೇನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಈ ಸಂದರ್ಭದಲ್ಲಿ? ಮಧು, ಏನಂತ ಹೇಳಿದ್ರೆ ಈಗಾಗಲೇ SIT ತಂಡ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ತನಿಖೆಯನ್ನ ಈಗಾಗಲೇ ನಡೆಸ್ತಾ ಇದೆ. ಆದ್ರೆ ಒಂದು ಈಗ ಮಹತ್ವದ ಸುಳಿವು ಅಂತ ಹೇಳಿದ್ರೆ, ಮಹತ್ವದ ಕುತೂಹಲ ಅಂತ ಹೇಳಿದ್ರೆ, ಈ ವಿಡಿಯೋಗಳು ಹೇಗೆ ಲೀಕ್ ಆಯಿತು, ಪ್ರಜ್ವಲ್ ರೇವಣ್ಣ ಮೊಬೈಲ್ನಿಂದ ಸೋಷಿಯಲ್ ಮೀಡಿಯಾಗಾಗಲಿ ಅಥವಾ ಕಾರ್ತಿಕ್ ಆಗಲಿ ಹೇಗೆ ಬಂತು ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗಿತ್ತು. ಈ ಒಂದೊಂದೇ ಮಾಹಿತಿಗಳು ತೆರೆದುಕೊಳ್ತಾ ಇದ್ದಾವೆ. ಒಂದು ಮಾಹಿತಿಯ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರಿಂದ ಮೊಬೈಲ್ನಿಂದ ವಿಡಿಯೋಗಳನ್ನು ಎಗರಿಸಿದ್ದೆ ಕಾರ್ತಿಕ್ ಅನ್ನೋದು ಈಗ ಗೊತ್ತಾಗ್ತಿರುವಂಥದ್ದು. ಕಾರ್ತಿಕ್ ಮತ್ತೆ ಪ್ರಜ್ವಲ್ ರೇವಣ್ಣ ಸರಿಸುಮಾರು ಸ್ನೇಹಿತಂತಿದ್ದು. ಪ್ರಜ್ವಲ್ ರೇವಣ್ಣ ಕಾರ್ನಲ್ಲಿ ಬರೋಬ್ಬರಿ 13 ವರ್ಷಕ್ಕೂ ಹೆಚ್ಚು ಕಾಲ ಕಾರ್ತಿಕ್ ಕಾರು ಚಾಲಕರಾಗಿ ಕೆಲಸ ಮಾಡ್ತಿದ್ದ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ವಿಡಿಯೋ ಇರೋದನ್ನ ಖಚಿತಪಡಿಸಿಕೊಂಡಂತಹ ಕಾರ್ತಿಕ್ ಅಂಡ್ ಟೀಮ್ ವಿಡಿಯೋಗಳನ್ನ ಎಗರಿಸಲೇಬೇಕು ಅಂತ ಒಂದು ನಿರ್ಧಾರ ಮಾಡಿಕೊಂಡು 1.25 ಲಕ್ಷ, 1.5 ಲಕ್ಷ ಒಂದು ಆಪಲ್ ಫೋನ್ ಅನ್ನ ತೆಗೆದುಕೊಳ್ತಾರೆ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಆಪಲ್ ಫೋನ್ ಬಳಸ್ತಾ ಇರ್ತಾರೆ. ಮತ್ತೊಂದು ಆಪಲ್ ಫೋನ್ ಅನ್ನ ತೆಗೆದುಕೊಂಡು ಏರ್ ಬಡ್ಸ್ ಮೂಲಕ ಒಂದು ವಿಡಿಯೋಗಳನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು
ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರೋದು ಈಗ ಹೊರಗೆ ಬರ್ತಾ ಇರುವಂತಂದ್ರೆ ಇದೇ ಮೂಲಕ ಈ ಆಪಲ್ ಫೋನಿಂದ ಈಗ ವಿಡಿಯೋನ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರೋದು ಅಂತೇಳಿ ಗೊತ್ತಾಗ್ತಿರುವಂಥದ್ದು. ಒಂದ್ ಕಡೆ ಈಗ SIT ತಂಡ ಕೂಡ ಈ ಬಗ್ಗೆನೂ ಕೂಡ ತನಿಖೆ ನಡೆಸಬೇಕು ಅಂತೇಳಿ ಈ ಪ್ರಜ್ವಲ್ ರೇವಣ್ಣ ಕಡೆಯಿಂದ ಕೂಡ ಒತ್ತಾಯ ಕೇಳ್ಬರ್ತಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಜೊತೆಗೆ ಬೆಂಬಲಿಸುವಂತ JDS ಮುಖಂಡರು ಕೂಡ ಒತ್ತಾಯ ಕೇಳ್ಬರ್ತಿರುವಂಥದ್ದು. ಕಾರ್ತಿಕ್ ಕೂಡ ಇದರಲ್ಲಿ ಬಹುಪಾಲು ಆತನಿಗೂ ಕೂಡ ಶಿಕ್ಷೆ ಆಗಬೇಕು. ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿದ್ದಂಥ ಖಾಸಗಿ ವಿಡಿಯೋಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಲಾಗಿದೆ. ಆತನ ಮೇಲೆ ಕೂಡ ಕೇಸನ್ನ ದಾಖಲು ಮಾಡಿಕೊಂಡು ಆತನನ್ನು ಕೂಡ ವಿಚಾರಣೆ ಮಾಡಬೇಕು ಅನ್ನೋದು ಕೂಡ ಕೇಳ್ಬರ್ತಿರುವಂಥದ್ದು. ಮಧು, ಥ್ಯಾಂಕ್ ಯು ಪ್ರತಾಪ್, ನಿಮ್ಮ ಡೀಟೇಲ್ಸ್ಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.